ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ನಾನು ಇವತ್ತು ತೋರಿಸಿಕೊಡ್ತಾ ಇರುವುದು ನುಗ್ಗೆಕಾಯಿ ಚಿಕನ್ ಗ್ರೇವಿ. ಅರ್ಧ ಕೆಜಿ ಚಿಕನ್ ಅನ್ನು ತೆಗೆದುಕೊಂಡೇನೆ. 2 ನುಗ್ಗೆಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳಬೇಕು. ಅರ್ಧ ಕಪ್ಪು ಮೊಸರನ್ನು ಹಾಕಿಕೊಳ್ಳಬೇಕು. 2 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು. 2 ರಿಂದ 3 ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ, ಸ್ವಲ್ಪ ಚಕ್ಕೆ ಪೌಡರ್ ಅಥವಾ ದಾಲ್ಚಿನ್ನಿ 2-3 ಪೀಸನ್ನು ಹಾಕಿ, ಲವಂಗ 4 ಹಾಕಿ, ಏಲಕ್ಕಿ 2 ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮಸಾಲ ಮಿಕ್ಸ್ ಆಗುವವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಹಾಗೆ ಅರ್ಧ ಲಿಂಬೆ ಹಣ್ಣನ್ನು ತೆಗೆದುಕೊಂಡು ರಸವನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆವರೆಗೆ ಇದನ್ನು ನೆನೆಯಲು ಬಿಡಿ. ಹಾಗೆ ಒಂದು ಪಾತ್ರೆಯಲ್ಲಿ 4 ರಿಂದ 5 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಕಾದ ನಂತರ 2 ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬೇಕು. ಕಟ್ ಮಾಡಿಟ್ಟುಕೊಂಡ 2 ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಇದು ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ತುಂಬಾನೇ ರುಚಿಕರವಾಗಿರುತ್ತೆ. ಚಿಕನ್ ಡ್ರಮ್ ಸ್ಟಿಕ್ ಟೇಸ್ಟಿಯಾಗಿ ಬರುತ್ತೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಬೇಕು. ಇದು ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ನೋಡಿ, ಇವಾಗ ಈ ಥರದಲ್ಲಿ ಫ್ರೈ ಆಗ್ತಾ ಇದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚಪಾತಿ, ರೋಟಿ, ರೈಸಿಗೆ ತುಂಬಾನೇ ರುಚಿಕರವಾದ ಗ್ರೇವಿ ಆಗಿರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ಸ್ವಲ್ಪ ಖಾರ, ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಟ್ಟುಕೊಂಡ ಚಿಕನ್ ಅನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಚಿಕನ್ ಅನ್ನು ಸಣ್ಣ ಉರಿಯಲ್ಲಿಟ್ಟು ಬೇಯಿಸಿಕೊಳ್ಳಬೇಕು. ಇದಕ್ಕೆ ಅರ್ಧ ಕಪ್ಪು ನೀರನ್ನು ಹಾಕಿಕೊಳ್ಳಬೇಕು. ಜಾಸ್ತಿ ನೀರು ಹಾಕಿಕೊಳ್ಳಬಾರದು, ಯಾಕೆಂದರೆ ಚಿಕನ್ನಿನಲ್ಲಿ ನೀರಿನ ಅಂಶ ಇರುತ್ತೆ, ನೀರು ಬಿಡುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಬೇಯಲು 10 ನಿಮಿಷ ಬೇಯಲು ಬಿಡಬೇಕು. ನೋಡಿ, ಇವಾಗ ಈ ಥರದಲ್ಲಿ ಇದು ಚಿಕನ್ ನುಗ್ಗೆಕಾಯಿ ಈ ಥರದಲ್ಲಿ ಬೇಯ್ದಿದೆ. ಗ್ರೇವಿ ನಿಮಗೆ ಎಷ್ಟು ತಿಕ್ಕಬೇಕು ಅಷ್ಟು ಮಾಡಿಕೊಳ್ಳಬಹುದು. ಈಗ ನುಗ್ಗೆಕಾಯಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ನುಗ್ಗೆಕಾಯಿ ಚಿಕನ್ ಗ್ರೇವಿ ಒಮ್ಮೆ ಮಾಡಿ ನೋಡಿ, ತುಂಬಾನೇ ರುಚಿಕರವಾಗಿರುತ್ತದೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.